ಯಾರಂತೆ ನನ್ನ ಕಡೆಯವರು ಅಂತ ಬೆಂಬಲಿಗರು ಯಾರಂತೆ? ಗೌರಿಶಂಕರ್ನ ಐಟಿ ವಿಂಗ್ ಹುಡುಗರು ಈ ತರ ಅಪಪ್ರಚಾರ. ಗೌರಿಶಂಕರ್ ಐಟಿ ವಿಂಗ್ ಹುಡುಗರು ಒಬ್ಬರೇ ಅಂತ ಅಲ್ಲ, ಇಡೀ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ತಾಲೂಕುಗಳಲ್ಲಿ ಪೋಸ್ಟರ್ಗಳನ್ನ ಹಾಕೊಂಡವ್ರೆ. ಅವ್ರು ಯಾಕೆ ಬೇಕು ಅಂತಾನೆ ಗೌರಿಶಂಕರ್ ಮತ್ತೆ ಗೌರಿಶಂಕರ್ ಐಟಿ ವಿಂಗ್ ಹುಡುಗರನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಅವ್ರು ಏನು ಹೇಳಿಕೆ ಕೊಟ್ಟರು ನಾನು ನೋಡಿಲ್ಲ. ಅದನ್ನ ಅವ್ರ ಹೇಳಿಕೆಯನ್ನ ನಾನು ನೋಡಿ ನಾನು ಪ್ರತಿಕ್ರಿಯೆ ಕೊಡೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ ಆಗ್ತದೆ. ಕಾರಣವಲ್ಲ. ಯಾವ ಚಾಲೆಂಜು? ಈಗ ದಮ್ಮು ತಾಕತ್ತು ಇವೆಲ್ಲ ಮಾಡೋದು ರೌಡಿ MLAಗಳು. ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಸಂಸ್ಕಾರ ಅಂತ ಒಬ್ಬ MLA ಯಾರು ಕೂಡ ಆ ಭಾಷೆನ ಉಪಯೋಗಿಸಲ್ಲ. ಇವರು ಉಪಯೋಗಿಸೋರೆ. ನಾನು ಅವರೇ ನಿಮಗೆ ಹೇಳಿದೆ, ವಯಸ್ಸಲ್ಲಿ ದೊಡ್ಡವರು, 61 ವರ್ಷ, ಸೀನಿಯರ್ ಸಿಟಿಸನ್ ಅವರು. ನಾನು ಅವರ ಅಧಿಕಾರಕ್ಕೆ ಗೌರವ ಕೊಡ್ತಾ ಇಲ್ಲ, ನಾನು ಅವರ ವಯಸ್ಸಿಗೆ ಗೌರವ ಕೊಡ್ತಾ ಇದ್ದೀನಿ. ಮಾತಾಡಕ್ಕೆ ಹಿಡ್ಕೊಂಡ್ರೋ ಅಥವಾ ಡಿಬೇಟ್ ಹಿಡ್ಕೊಂಡ್ರೆ ನಾವು ಬೇರೆ ಥರನೂ ಕೂಡ ಮಾತಾಡಕ್ಕೆ ಬರ್ತಾರೆ. ಬಟ್ ನನ್ನ ಪದಗಳು ಉಪಯೋಗಿಸೋಕೆ ನನಗೆ ಇಷ್ಟ ಇಲ್ಲ. ಮುಂದಕ್ಕೆ ಪದಗಳು ಮಾತಾಡಬೇಕಾದಾಗ ಅವ್ರು ಎಚ್ಚರಿಕೆಯಿಂದ ಮಾತಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಸೊ ಇವತ್ತಿನ ಏನೀಗ ಪೋಸ್ಟ್ಗಳು ಎಲ್ಲ ಹಾಕೊಂಡವ್ರು ಏನೀಗ ಅದಾಗಿರೋದು ಕುಂಬಳಕಾಯಿ ಕಳ್ಳ ಅನ್ನೋದು ಎಗ್ಗಲು ಯಾಕೆ ಮುಟ್ಕೊತಾವ್ರೆ ಅರ್ಥ ಆಗ್ತಿಲ್ಲ ನನಗೆ. ಕುಂಬಳಕಾಯಿ ಕಳ್ಳ ಎಗ್ಗಲ್ಗೆ ಯಾಕೆ ಮುಟ್ಕೋಬೇಕು? ಈಗ ಯಾರೋ ಒಂದು ಪೋಸ್ಟ್ ಯಾರು ಹಾಕೊಂಡವ್ರಪ್ಪ ಹುಡುಗರು ಎಲ್ಲೆಲ್ಲ ಕೂತ್ಕೊಂಡು ಇಡೀ ಸ್ಟೇಟಲ್ಲಿ ಹಲವಾರು MLAಗಳ ಮೇಲೆ ಇವತ್ತು ಅನುಮಾನ ಇಟ್ಕೊಂಡು ಪೋಸ್ಟ್ಗಳು ಹಾಕ್ತಾನೆ ಅವರೆಲ್ಲ ಕಡೆನೂ ಕೂಡ. ಅದಕ್ಕೆ ಒಬ್ಬ ಆ ತಾಲೂಕಿನಲ್ಲಿ ಒಬ್ಬ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ಏನು ಪ್ರತಿಕ್ರಿಯೆ ಕೊಡಬೇಕು? ಇಲ್ಲ ಸ್ಪಷ್ಟೀಕರಣ ಕೊಡಬೇಕು. ಇಲ್ಲ ಹೌದು ಇಲ್ಲ ಎರಡೇ ಅಲ್ವೇ? ಅದು ಬಿಟ್ಬಿಟ್ಟು ಬೇರೆ ತರ ದಮ್ಮು ತಾಕತ್ತು ನಾಯಿಗಳು ಅವೆಲ್ಲ ಪದ ಪ್ರಯೋಗ ಮಾಡಿದ್ಯಲ್ಲ, ಜನ ಅರ್ಥ ಮಾಡ್ಕೊತಾರೆ. ಜನನೇ ಉತ್ತರ ಕೊಡ್ತಾರೆ ಅವರಿಗೆ, ನಾನು ಉತ್ತರ ಕೊಡೋದಲ್ಲ. ಈ ವಿಚಾರಕ್ಕೆ ಅವರ ಕಾರ್ಯಕರ್ತರು ಏನೋ ಬೇರೆ ರೀತಿಯಲ್ಲಿ ಇವತ್ತು ಪ್ರತಿಕ್ರಿಯೆ ಕೊಟ್ಟವರು, ಅದಕ್ಕೆ ನನ್ನ ಕಾರ್ಯಕರ್ತರು ಅವರೇ ಉತ್ತರ ಕೊಡ್ತಾರೆ. ನಾನು ಕೂಡ ಅವಶ್ಯಕತೆ ಇಲ್ಲ. ನೋಡ್ರಿ, ಈಗ ಯಾವ್ದೋ ಒಂದು ಪೋಸ್ಟ್ ಬರುತ್ತೆ ಕಾಮನ್ ಆಗಿ. ಈಗ ಉದಾಹರಣೆಗೆ ಒಂದು ಪೋಸ್ಟ್ ಫೇಸ್ಬುಕ್ ಅಲ್ಲೋ ಅಥವಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಂದಾಗ ಅದನ್ನ ಶೇರ್ ಮಾಡ್ತಾರೆ ಹುಡುಗರು. ಕಾಮನ್ ರೀ, ಅದು ಇಡೀ ದೇಶದಲ್ಲಿ ನಡೆಯುವಂತ ಪ್ರಕ್ರಿಯೆ, ಸಹಜ ಇದು. ಸೊ ಯಾವ್ದೋ ಒಂದು ಪೋಸ್ಟ್ ಬಂದಾಗ ಎಲ್ಲರೂ ಕೂಡ ಶೇರ್ ಮಾಡೋರಪ್ಪ. ಶೇರ್ ಮಾಡಿದಾಗ ಅದು ಪಬ್ಲಿಕ್. ಈಗ ನೋಡ್ರಿ, ಒಬ್ಬ MLA ಆದಾದ್ಮೇಲೆ ಕಾನ್ಸ್ಟಿಟ್ಯೂನ್ಸಿಲಿ ಒಬ್ಬ ಮತದಾರ ಆರೋಪ ಬಂದ್ಮೇಲೆ ಅದು ಸ್ಪಷ್ಟೀಕರಣ ಕೊಡಬೇಕು. ಇಸ್ ಡ್ಯೂಟಿ, ಅದು ಅವರ ಕರ್ತವ್ಯ ಆಗ್ತದೆ. ಅದು ಬಿಟ್ಬಿಟ್ಟು ನೀವು ಕಾರ್ಯಕರ್ತರಿಗೆ ಎದುರಿಸೋದಿದೆಯಲ್ಲ, ರೌಡಿಸನ್ ಮಾಡಿ ತಪ್ಪದು. ಇಲ್ಲ ಹೂ ಅನ್ಬೇಕು, ಇಲ್ಲ ಅನ್ಬೇಕು. ಇದು ಸಿಂಪಲ್. ಇದು ಮಾಡ್ಲಿ, ತನಿಖೆ ಮಾಡ್ಲಿ. ನಾವು ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಅವ್ರೇನೋ ಅದೇನೋ ಬೆಳಗ್ಗೆನೋ ಯಾರ ಚಿಕ್ಕ ಹುಡುಗರು ಅವ್ರು ಮಾತಾಡೋರು, ಪಾಪ ಸಣ್ಣ ಹುಡುಗರು ಮಾತಾಡೋರಂತೆ. ನನಗೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಸೊ ಹಾಗಾಗಿ ನಾನು ಅವ್ರಿಗೆ ಮಾಹಿತಿ ಕೊಡುವಂತ ಸಂಪೂರ್ಣ ತನಿಖೆ ನಡೆಸ್ರಪ್ಪ. ಸಂಪೂರ್ಣ ತನಿಖೆ ನಡೆಸಿ ಯಾರು ಕಳಿಸಿರು, ಏನ್ ಕ್ರಿಯೇಟ್ ಮಾಡೋದು, ಇದೇನು ಅಥವಾ ಆಗೈತೋ ಆಗಿಲ್ವೋ, ಅಡ್ಡ ಮತದಾನ ಮಾಡೋರೋ ಮಾಡಿಲ್ವೋ ಅದನ್ನ ತನಿಖೆ ಮಾಡಬೇಕಲ್ಲ. ನಮ್ ಈಗ ಪಬ್ಲಿಕ್ ವಾಯ್ಸ್ ಅಲ್ಲಿ ಏನು ಒತ್ತಾಯ ಮಾಡೋದು, ಜನ ವೋಟ್ ಹಾಕಿರೋಂಥ ಮತದಾರರು ಕೂಡ ಅವ್ರು ಏನ್ ಒತ್ತಾಯ ಇದೆ ಅಂದ್ರೆ, ಇಲ್ಲಿ ತುಮಕೂರಲ್ಲಿ ಅಡ್ಡ ಮತದಾನ ಆಗಿದ್ಯಾ ಆಗಿಲ್ವಾ ಅನ್ನೋಂಥದ್ದ ಬಿಜೆಪಿ ನಾಯಕರು ಕೂಡ ಎಲ್ಲ ಒಂದ್ ಕಡೆ ಇದನ್ನ ತನಿಖೆ ಮಾಡಬೇಕು ಅನ್ನೋದು ನಮ್ಮ ಇಲ್ಲ. ನಾವ್ಯಾಕೆ ಮಾಡೋಣ ಸರ್? ನಮ್ಗೆ ಮಾಡಕ್ ಕೆಲಸ ಇಲ್ವಾ? ಸದ್ಯಕ್ಕೆ SIR ಬಗ್ಗೆ ಚಿಂತೆಲಿದ್ದೀವಿ ನಾವು. SIR ಬಗ್ಗೆ ಜನಗಳಿಗೆ ತಿಳುವಳಿಕೆ ಹೇಳಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೆ ಇನ್ನೇನು ಚುನಾವಣೆಗಳು ಬರ್ತವೆ, ಸ್ಥಳೀಯ ಚುನಾವಣೆ, ಸಂಸ್ಥೆ ಚುನಾವಣೆಗಳು, ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. ಅದಕ್ಕೆ ನಾವು ತಯಾರು ಮಾಡ್ಕೊತಿದ್ದೀವಿ. ನಮ್ಗೇನು ಬೇರೆ ಕೆಲಸ ಇಲ್ವಾ? ಈಗ ಅವ್ರು ತೆಗೆದಿದ್ದಕ್ಕೆ ನಾವು ತೆಗೆದೇ ಬಿಟ್ರೆ ನನಗೇನು ಅವಶ್ಯಕತೆ ಇಲ್ಲ. ಅದು ರಾಜಧಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.